ಶಾಸಕ ಮಿತ್ರರು ಅಲ್ಲಿ ಸಿಕ್ಕಿದಾಗ ಬಹುಶಃ ಶರಣಗೌಡರು ಎಲ್ಲ ಶಾಸಕ ಮಿತ್ರರ ಜೊತೆ ಅವಾಗ ಸಿಗ್ತಾ ಇರ್ತಾರೆ, ಕೂರ್ತಾ ಇರ್ತಾರೆ. ಬಹುಶಃ ಅವ್ರ ಹತ್ರ ಚರ್ಚೆ ಆಗಿರ್ಬೋದು ಅನ್ಕೋತೀನಿ. ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಅಭಿಮಾನಿಗಳು, ಜನತಾದಳ ಪಕ್ಷದಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ದುರ್ಬಿನ್ನ ಕುಡುಕಿದ್ರು ಮತ್ತೊಂದು ರಾಷ್ಟ್ರೀಯ ಪಕ್ಷದಲ್ಲಿ ಸಿಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಇದು ನಾವು ಹೇಳ್ತಕ್ಕಂಥದ್ದಲ್ಲ. ನಮ್ಮ ರಾಷ್ಟ್ರೀಯ ಪಕ್ಷದಲ್ಲಿ ಅಕ್ಕಪಕ್ಕ ಪಕ್ಷದಲ್ಲಿ ಚರ್ಚೆ ಮಾಡ್ತಾರೆ. ಅದನ್ನು ಅನೇಕ ಸಂದರ್ಭದಲ್ಲಿ ಸಾಬೀತು ಮಾಡ್ತಾ ಇರ್ತೀವಿ. ಇನ್ನೊಂದು ಪಾಪ ಒಂದು ಹೆಣ್ಣು ಮಗಳು ಗಾಡಿಯಲ್ಲಿ ಹೋಗಬೇಕಾದ್ರೆ ಸುಮಾರು ಹೊತ್ತು ನೋಡದೆ ಹೆಣ್ಣು ಮಗಳು ಪ್ಯಾರಾಮೆಡಿಕಲ್ ಓದ್ತಾ ಇದೆ ಅಂತ ಹೇಳಿತು. ಫೋಟೋ ತಗೋಬೇಕು ಅಂತ ಆಸೆ ಪಡ್ತು. ದೂರದಿಂದ ಸುಮಾರು ಒಂದು 3 ಕಿಲೋಮೀಟರ್ ಗಮನಿಸ್ದೆ, ಮೇಲ್ ಕರೆದೆ, ಒಳ್ಳುವಂತ ಕಣ್ಣಲ್ಲಿ ನೀರು ಹಾಕ್ಲಿಕ್ಕೆ ಶುರು ಮಾಡ್ತು. ನಿಜಕ್ಕೂ ಇದೆಲ್ಲ ನೋಡಿದಾಗ ಇಂಥ ಒಂದು ವೇದಿಕೆ ಮೇಲೆ ಇವತ್ತು ನಾವು ನಿಂತು ನಿಮ್ಮನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಒಂದು ಸೌಭಾಗ್ಯ ಸಿಕ್ಕಿರ್ತಕ್ಕಂಥದ್ದು ಸನ್ಮಾನ್ಯ ದೇವೇಗೌಡರು, ಸನ್ಮಾನ್ಯ ಕುಮಾರಣ್ಣ ಅವರ ಕುಟುಂಬದಲ್ಲಿ ಇವತ್ತು ನಾನೇ ಜನಿಸಿದ್ದೇನೆ. ಈ ಪಕ್ಷದ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ಒಂದು ಮಾತನ್ನು ಹೇಳ್ತೇನೆ. ದೊಡ್ಡಪ್ಪಗೌಡರು ಮಾತನಾಡಬೇಕಾದ್ರೆ 60,000 ಮತಗಳು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನನ್ನ ಪರವಾಗಿ ತಾಲೂಕಿನ ಜನತೆ ಆಶೀರ್ವಾದ ಮಾಡಿದ್ರು ಕೂಡ ನಾನು ಸೋಲನ್ನ ಉಣ್ಬೇಕಾಯ್ತು ಅಂತಕ್ಕಂಥದ್ದು ಅತ್ಯಂತ ಭಾವನಾತ್ಮಕವಾಗಿ ಅವರ ಮಾತುಗಳಲ್ಲಿ, ಅವರ ಮಾತಿನ ನುಡಿಗಳಲ್ಲಿ, ಅವರ ಕಣ್ಣಲ್ಲಿ ಆ ನೀರನ್ನ ಏನ್ ನೋಡಿದೆ. ಕಳೆದ 3 ಚುನಾವಣೆನಲ್ಲೂ ನಾನು ಕೂಡ ಚುನಾವಣೆಗಳಲ್ಲಿ ಪರಾಜಿತಗೊಂಡಿದ್ದೇನೆ. ಆ ಚುನಾವಣೆಯಲ್ಲಿ ಪರಾಜಿತಗೊಂಡಂತ ಅಭ್ಯರ್ಥಿಗಳ ಮನಸ್ಸಿನ ಮೇಲೆ ಯಾವ ರೀತಿ ಒಂದು ನೋವುಂಟಾಗಿರುತ್ತೆ, ಒಂದು ಆಘಾತ ಆಗಿರುತ್ತೆ ಅಂತಕ್ಕಂಥದ್ದು ಚುನಾವಣೆಯಲ್ಲಿ ಸೋಲನ್ನ ಕಂಡವರು ಮಾತ್ರ ಅದರ ಅರಿವಿರುತ್ತೆ. ಆದ್ರೆ ಚುನಾವಣೆಗಳ ಸೋಲು ನಮ್ಮ ರಾಜಕಾರಣದ ಜೀವನದ ಪರಿಪಕ್ವತೆಯನ್ನು ಕಲಿಸ್ಕೊಡುತ್ತೆ, ಪಾಠವನ್ನು ಕಲಿಸ್ಕೊಡುತ್ತೆ. ಚುನಾವಣೆಯ 7 ಬೇಳೆಗಳು ಏನೇ ಇರಬಹುದು. ಚುನಾವಣೆ ಅಂದ ಮೇಲೆ ಒಬ್ರು ಗೆಲ್ಲಬೇಕು, ಒಬ್ರು ಸೋಲ್ತಾರೆ. ಅದೇ ಪ್ರಜಾಪ್ರಭುತ್ವದಲ್ಲಿ ಜನತೆಗೆ ಇರ್ತಕ್ಕಂಥ ಒಂದು ಹಕ್ಕು. ಆದ್ರೆ ಆ ಚುನಾವಣೆಯಲ್ಲಿ ನಾವು ಯಾತಕ್ಕೋಸ್ಕರ ಸೋಲನ್ನ ಕಾಣಬೇಕಾಯ್ತು ಅಂತಕ್ಕಂಥ ಆತ್ಮವಿಮರ್ಶೆಯನ್ನ ಮಾಡಿಕೊಂಡು ಮತ್ತೆ ಮರುದಿನವೇ ಛಲದಿಂದ ಕ್ಷೇತ್ರದ ಜನತೆಯ ಒಡನಾಟದೊಂದಿಗೆ ಜೊತೆಯಲ್ಲಿ ನಮ್ಮನ್ನ ನಂಬಿರ್ತಕ್ಕಂಥ ಕಾರ್ಯಕರ್ತರ ಕೈಯನ್ನ ಬಿಡದಿರ ಹೆಜ್ಜೆಯನ್ನ ಹಾಕ್ತಕ್ಕಂಥವನೇ ನಿಜವಾದ ನಾಯಕ. ಹಾಗಾಗಿ ದೊಡ್ಡಪ್ಪಣ, ಕಲಬುರಗಿ ಜಿಲ್ಲೆಯಲ್ಲಿ ಜನತಾದಳ ಪಕ್ಷಕ್ಕೆ ಒಂದು ಇತಿಹಾಸ ಇದೆ. ಮತ್ತೆ ಒಂದು ಹೊಸ ಇತಿಹಾಸ ಮುಂದಿನ 2028ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಪ್ರಪ್ರಥಮವಾಗಿ ನೀವು ಶಾಸಕರಾಗಿ ಆಯ್ಕೆ ಆಗ್ತಕ್ಕಂಥ ಮೂಲಕ ಜಿಲ್ಲೆಯಲ್ಲಿ ಜನತಾದಳ ಪಕ್ಷ ಸತ್ತಿಲ್ಲ, ಜನತಾದಳ ಪಕ್ಷದ ಕಾರ್ಯಕರ್ತರು ಇದ್ದಾರೆ ಅಂತಕ್ಕಂಥ ಒಂದು ಸಂದೇಶವನ್ನ ಇವತ್ತು ಇಡೀ ರಾಜ್ಯದ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಸಾರ್ತಕ್ಕಂಥದ್ದು 100ಕ್ಕೆ 100 ನನಗೆ ಇವತ್ತು ಆತ್ಮವಿಶ್ವಾಸ ಇದೆ, ನಂಬಿಕೆ ಇದೆ. ಈ ಯಾರು ಕೂಡ ಬಂದು ಕೂತಿರ್ತಕ್ಕಂಥವ್ರು ಯಾರು ಪೇಮೆಂಟ್ ಗಿರಾಕಿಗಳಲ್ಲ. ಬಹಳ ಜನ ಒಂದು ತಪ್ಪು ಕಲ್ಪನೆಯನ್ನ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ. ನನಗಂತೂ ಆ ತಪ್ಪು ಭಾವನೆ ಇಲ್ಲ. ಯಾಕೆಂದ್ರೆ 2004ರಿಂದ ಮಾತನಾಡ್ತಕ್ಕಂಥದ್ದಾದ್ರೆ ತುಂಬಾ ಜನ ಅಂದ್ಕೊಂಡಿದ್ದಾರೆ ಜನತಾದಳ ಪಕ್ಷ ಬರೀ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಸೀಮಿತವಾಗಿರ್ತಕ್ಕಂಥ ಪಕ್ಷ ಅಂತ. ಆದ್ರೆ ಚುನಾವಣೆಗಳ ಫಲಿತಾಂಶದ ಬಳಿಕ ಕಳೆದ 4-5 ಚುನಾವಣೆಗಳ ಇತಿಹಾಸವನ್ನು ತೆಗೆದುಕೊಂಡು ನೋಡಿದಂತ ಸಂದರ್ಭದಲ್ಲಿ ಕಲ್ಯಾಣ ಕರ್ನಾಟಕದ ಭಾಗದಿಂದ ನಾವು ಎದುರು ನೋಡ್ತಕ್ಕಂಥ 41 ವಿಧಾನಸಭಾ ಕ್ಷೇತ್ರದ ಪೈಕಿ ಅತಿ ಹೆಚ್ಚು ಶಾಸಕರನ್ನ ಜನತಾದಳ ಪಕ್ಷಕ್ಕೆ ಕಲ್ಯಾಣ ಕರ್ನಾಟಕದ ಜನತೆ ಬಹುತೇಕ ಬಹು ಸಂದರ್ಭದಲ್ಲಿ ಚುನಾವಣೆಗಳಲ್ಲಿ ಆಶೀರ್ವಾದ ಮಾಡಿರ್ತಕ್ಕಂಥ ನೋಡಿದ್ದೇವೆ.
ನನಗೆ ತುಂಬಾ ಜನ ನಾಯಕರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ನೀವು ಹಳೆ ಮೈಸೂರು ಪ್ರಾಂತ್ಯದ ಜಿಲ್ಲೆಗಳಿಗೆ ಮಾತ್ರ ಸೀಮಿತಗೊಳಿಸ್ಕೊಳ್ಬಾರ್ದು. ಕಲ್ಯಾಣ ಕರ್ನಾಟಕದಲ್ಲಿ ಸನ್ಮಾನ್ಯ ದೇವೇಗೌಡರ ನೀರಾವರಿ ಯೋಜನೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಧನೆಗಳಿದೆ. ಸನ್ಮಾನ್ಯ ಕುಮಾರಣ್ಣ ಅವರ ಸಾಧನೆಗಳಿದೆ. ಪಕ್ಷದ ಅಭಿಮಾನಿಗಳ ದಂಡು ಕಲ್ಯಾಣ ಕರ್ನಾಟಕದ ಭಾಗದಲ್ಲಿ ಪಕ್ಷವನ್ನ ಕಟ್ತಾನೆ ಅಂತಕ್ಕಂಥ ಉರುಪನ್ನ ಇಟ್ಕೊಂಡಿರ್ತಕ್ಕಂಥ ಸಂಖ್ಯೆ ದೊಡ್ಡ ಮಟ್ಟದಲ್ಲಿದೆ. ಹಾಗಾಗಿ ನಿಮ್ಮ ಪಕ್ಷ ಸಂಘಟನೆ ಯಾವ ಕಾರಣಕ್ಕೂ ಕೂಡ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಮಾತ್ರ ಸೀಮಿತಗೊಳಿಸಬಾರದು. ನೀವು ನಮ್ಮ ಜೊತೆಯಲ್ಲಿ ನಿರಂತರವಾಗಿ ಸಂಪರ್ಕದಲ್ಲಿರಬೇಕು, ಸಂಬಂಧವನ್ನ ಇಟ್ಕೊಳ್ಬೇಕು ಅಂತಕ್ಕಂಥ ತಾಕೀತನ್ನ ಇವತ್ತು ನನಗೇನ್ ಮಾಡಿದ್ದೀರಿ. 100ಕ್ಕೆ 100 ಯಾವ ಕಾರಣಕ್ಕೂ ಕೂಡ ಕಲ್ಯಾಣ ಕರ್ನಾಟಕದ ಭಾಗದ ವಿಶೇಷವಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥ ಅನ್ಯಾಯ ಏನಿದೆ, ಶಾಸಕ ಮಿತ್ರರು ಮಾತನಾಡಬೇಕಾದ್ರೆ ಹೇಳ್ತಾ ಇದ್ರು, ಕಾನೂನಿನ ಸುವ್ಯವಸ್ಥೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತಕ್ಕಂಥದ್ದನ್ನ ನೋಡ್ತಾ ಇದ್ದೀರಿ. ಯಾವ ಕೊಲೆ ಪ್ರಕರಣಗಳು ಪ್ರತಿ ದಿನ ನಡೀತಾ ಇದೆ. ಆದ್ರೆ ಇವತ್ತು ಇಲ್ಲಿರ್ತಕ್ಕಂಥ ಅಧಿಕಾರಿಗಳಾಗ್ಲಿ, ಸರ್ಕಾರ ಆಗ್ಲಿ, ಆಡಳಿತದಲ್ಲಿ ಕೂತಿರ್ತಕ್ಕಂಥ ಮಂತ್ರಿಗಳಾಗ್ಲಿ ಎಲ್ಲರೂ ಕೂಡ ಕಣ್ಣು ಮುಚ್ಚಿಕೊಂಡು ಕೂತಿದ್ದಾರೆ.